ಪಂಡಿತ್ ಕಮಲಾಕರ್ ಭಟ್ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಆಗ್ರಾ ಘರಾಣೆ ಪರಂಪರೆಯ ಪ್ರಾಮುಖ್ಯವಾದ ಹೆಸರು. 1942 ಜನವರಿ 1ರಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಸಣ್ಣ ಹಳ್ಳಿ ಕೆರೆಕೈನಲ್ಲಿ ಜನ್ಮ ತಳೆದ ಪಂಡಿತ್ ಕಮಲಾಕರ್ ಭಟ್ರವರ ತಂದೆ ಶ್ರೀ ನರಸಿಂಹ ಭಟ್ ರಂಗಭೂಮಿಯ ದಿಗ್ಗಜರು. ಕರ್ನಾಟಕ ಸರ್ಕಾರದಿಂದ ಸ್ವರ್ಣ ಪದಕ ಪುರಸ್ಕೃತ ಕಲಾವಿದರು. ತಾಯಿ ಜನಪದ ಗೀತೆಗಳಲ್ಲಿ ಬದುಕಿನ ಮಧುರ ಕ್ಷಣಗಳನ್ನು ಕಂಡುಕೊಂಡವರು. ಪಂಡಿತ್ ಕಮಲಾಕರ್ ಭಟ್ರವರ ಸಂಗೀತ ಕಲಿಕೆ ಬಾಲ್ಯದಲ್ಲಿ ಭಕ್ತಿಗೀತೆ ಭಜನೆಗಳ ಮುಖಾಂತರ ಆರಂಭಗೊಂಡಿತು. 16ರ ಹರೆಯದಲ್ಲಿ ಕರ್ನಾಟಕ ಕಲಾತಿಲಕ ಶ್ರೀ GS ಹೆಗಡೆ ಬೆಳ್ಳೆಕೇರಿಯವರ ಶಿಷ್ಯರಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಭವ್ಯ ಸಾಗರದ ದಿವ್ಯ ಪಯಣಕ್ಕೆ ನಾಂದಿ ಹಾಡಿದರು. ಉಸ್ತಾದ್ ಫಯಾಜ್ ಖಾನ್ ಸಾಹೇಬ್ರವರ ಗುರುಕುಲ ಪದ್ಧತಿಯಲ್ಲಿ ಕಲಿಸುತ್ತಿದ್ದ ಬೆಳ್ಳೆಕೇರಿಯವರ ಪಟ್ಟದ ಶಿಷ್ಯರಾಗಿ ಪಂಡಿತ್ ಭಟ್ಟರು ಹಲವಾರು ವರ್ಷ ಅವರ ಸೇವೆ ಮಾಡುತ್ತಾ ಕಲಿಕೆಯನ್ನು ಮುಂದುವರೆಸಿದರು. ಶ್ರೀಯುತ ಬೆಳ್ಳೆಕೇರಿಯವರಿಂದ ತಾವು ಪಡೆದದ್ದು ಕೇವಲ ಸಂಗೀತದ ಪಾಠವಾಗಿರಲಿಲ್ಲ, ಅದೊಂದು ದಿವ್ಯ ಅನುಭೂತಿಯಾಗಿತ್ತು ಎಂಬುದು ಪಂಡಿತ್ ಕಮಲಾಕರ್ ಭಟ್ಟರ ಮನಸ್ಸಿನ ಮಾತಾಗಿತ್ತು. ಮೋಹನ್ ರಾವ್ ಚಿಕ್ಕರ್ಮನೆಯವರ ಮಾರ್ಗದರ್ಶನದಲ್ಲಿ ಇವರ ಸಂಗೀತ ಕಲಿಕೆ ಮತ್ತಷ್ಟು ಹೊಳಪನ್ನು ಕಂಡುಕೊಂಡಿತು. ಬೆಳಗಿನ ಜಾವದಲ್ಲಿ ರಾಗಗಳ ಅಭ್ಯಾಸ, ಲಯಗಳ ಹಿಡಿತಕ್ಕಾಗಿ ದಿನವಿಡೀ ಕಠಿಣ ತರಬೇತಿ, ರಾತ್ರಿಯಲ್ಲಿ ಧ್ಯಾನಮಯ ಸ್ವರ ಸಾಧನೆ, ಹೀಗೆ ಪಂಡಿತ್ ಕಮಲಾಕರ್ ಭಟ್ರವರ ಹಗಲು ರಾತ್ರಿಗಳು ಶಾಸ್ತ್ರೀಯ ಸಂಗೀತ ಕ್ಷೇತ್ರಕ್ಕೆ ಸಮರ್ಪಣೆಗೊಂಡಿತು. ಈ ಸಂಗೀತ ಯಾತ್ರೆಯಲ್ಲಿ ಜೀವನ ಸಂಗಾತಿಯನ್ನು ಹೊಂದಲು ಸಮಯವಿಲ್ಲ ಎಂಬ ಭಟ್ಟರ ಭಾವವನ್ನು ಬದಲಿಸಿದ್ದು ಗುರುಗಳ ಹಿತನುಡಿ. ಅವರ ಅಣತಿಯಂತೆ 1973ರಲ್ಲಿ ಉಮಾರವರನ್ನು ವರಿಸಿದ ಭಟ್ಟರು ಸಂಗೀತ ಮತ್ತು ಜೀವನ ಮೌಲ್ಯಗಳ ದ್ವಂದ್ವ ಸಾಧನೆಯನ್ನು ಗೃಹಸ್ಥ ಜೀವನದಲ್ಲಿ ಕಂಡುಕೊಂಡರು. ಅರುಣ ಕಿರಣ ಪಂಡಿತ್ ಕಮಲಾಕರ್ ಭಟ್ರವರ ಇಬ್ಬರು ಪುತ್ರರು ಲಯ ಸ್ವರವಾಗಿ ಸಂಗೀತ ಜೀವನಕ್ಕೆ ಮತ್ತಷ್ಟು ಭಾವವನ್ನು ತುಂಬಿದರು. ಪಂಡಿತ್ ಕಮಲಾಕರ್ ಭಟ್ಟರು 1972ರಲ್ಲಿ ಸ್ಥಾಪಿಸಿದ ಸನಾತನ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ಮೂಲಕ ನೂರಾರು ವಿದ್ಯಾರ್ಥಿಗಳು ಸಂಗೀತ ದಾರಿಯಲ್ಲಿ ಹೆಜ್ಜೆ ಹಾಕಿದರು. ಸುಮಾರು 4 ದಶಕಗಳ ಕಾಲ ಈ ವಿದ್ಯಾಲಯ ಪ್ರತಿ ವರ್ಷ ಸಂಗೀತೋತ್ಸವಗಳನ್ನು ಆಯೋಜಿಸಿ ಸಂಗೀತ ಲೋಕದ ದಿಗ್ಗಜರುಗಳನ್ನು ಶಿರಸಿಯ ನೆಲಕ್ಕೆ ಪರಿಚಯಿಸಿತು. ಪಂಡಿತ್ ಕಮಲಾಕರ್ ಭಟ್ಟರ ಭಾವಪೂರ್ಣ ಗಾಯನ, ಅನುಪಮ ರಾಗ ವಿಸ್ತಾರ, ಲಯದ ಜಟಿಲತೆಗಳೊಂದಿಗೆ ಹೊಂದಿಕೊಳ್ಳುವ ಅನನ್ಯತೆ, ಧ್ರುಪದ್ ದಮಾರ್ಗಳಲ್ಲಿನ ವೈಶಿಷ್ಟ್ಯತೆ ಇವೆಲ್ಲವೂ ಸಹ ಅವರನ್ನು ಸಂಗೀತ ಲೋಕದ ಚಿರಸ್ಥಾಯಿ ತಾರೆಯನ್ನಾಗಿ ರೂಪುಗೊಳಿಸಿದವು. ಪಂಡಿತ್ ಬಸವರಾಜ್ ಬೆಂಡಿಗೇರಿ, ಪಂಡಿತ್ ರವೀಂದ್ರ ಯಾವ್ಗಲ್, ಪಂಡಿತ್ ರಘುನಾಥ್ ನಾಕೋಡ್, ಪಂಡಿತ್ ಮೋಹನ್ ಹೆಗಡೆ ಇವರಿಗೆ ತಬಲಾ ಸಾಥ್ ನೀಡಿದವರಲ್ಲಿ ಪ್ರಮುಖರು. ಧಾರವಾಡದ ಆಕಾಶವಾಣಿಯ ಧ್ವನಿ ತರಂಗಗಳಲ್ಲಿ ಭಟ್ಟರ ಗಾಯನ ಲಕ್ಷಾಂತರ ಶ್ರೋತೃಗಳ ಮನಸ್ಸನ್ನು ತಲುಪಿದ್ದು ಇತಿಹಾಸವಾಗಿ ದಾಖಲಾಯಿತು. ಇವರ ಪುತ್ರರಾದ ಅರುಣ್ ಭಟ್, ಕಿರಣ್ ಭಟ್ ಇವರೊಂದಿಗೆ ಲಲಿತಾ ಹಿರೇಗಂಗೆ, ನಾಗೇಂದ್ರ ಹೆಗಡೆ, ನಾರಾಯಣ್ ಭಟ್, ರೇಖಾ ಹೆಗಡೆ, ವಿಶೇಷವಾಗಿ ಹೇಳಬೇಕೆಂದರೆ ವಿಕಲಚೇತನರಾಗಿದ್ದರೂ ಸಹ ಸಂಗೀತ ಸಾಧನೆಯನ್ನು ಮಾಡಿದ ಸುಮಾ ಭಟ್, ಈ ಎಲ್ಲ ಶಿಷ್ಯವರ್ಗದ ಸಂಗೀತ ಸಾಧನೆ ಗುರುಭಕ್ತಿಯ ಪ್ರತೀಕವಾಗಿ ಇಂದು ನಮ್ಮ ನಡುವೆ ನೆಲೆ ನಿಂತಿದೆ. ಪಂಡಿತ್ ಕಮಲಾಕರ್ ಭಟ್ಟರಲ್ಲಿ ಹಾಗೂ ಬೆಳ್ಳೆಕೇರಿಯವರಲ್ಲಿ ಸಂಗೀತವನ್ನು ಕಲಿತು ಸಾಧಕರಾದವರಲ್ಲಿ ಅವರ ಸಹೋದರ ಪಂಡಿತ್ ಪ್ರಭಾಕರ್ ಭಟ್ಟರದು ಮರೆಯದ ಹೆಸರು. ಭಟ್ ಸಹೋದರರ ಸಂಗೀತದ ಜುಗಲ್ಬಂದಿ ಅನೇಕ ಕಾರ್ಯಕ್ರಮಗಳಲ್ಲಿ ಅವಿಸ್ಮರಣೀಯ ಗಳಿಗೆಗಳಾಗಿ ದಾಖಲಾಗಿವೆ. 30-40 ವರ್ಷಗಳ ಹಿಂದೆ ಸರಿಯಾದ ವಾಹನ ವ್ಯವಸ್ಥೆಗಳಿಲ್ಲದ ಕಾಲದಲ್ಲಿ ಹಳ್ಳಿಗಳಿಂದ ಸಂಗೀತ ಕಲಿಯಲು ಬರುತ್ತಿದ್ದ ಶಿಷ್ಯರಿಗೆ ತೊಂದರೆಯಾಗಬಾರದೆಂದು ಭಟ್ಟರೇ ಎಷ್ಟೋ ಬಾರಿ ಸೈಕಲ್ನಲ್ಲಿ ಅವರ ಮನೆಗಳಿಗೆ ತೆರಳಿ ಸಂಗೀತ ಪಾಠ ಹೇಳಿ ಸರಳ ಜೀವನಕ್ಕೊಂದು ಮಾದರಿಯಾಗಿದ್ದರು. ಬೆಂಗಳೂರು ಗಾಯನ ಸಮಾಜ, ಗುರುರಾವ್ ದೇಶಪಾಂಡೆ ಸಂಗೀತ ಸಭಾ, ಫೈನ್ ಆರ್ಟ್ಸ್ ಅಕಾಡೆಮಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹೀಗೆ ಅನೇಕ ಸಂಘ ಸಂಸ್ಥೆಗಳು ಭಟ್ಟರ ಸಂಗೀತ ಸಾಧನೆಯನ್ನು ಗುರುತಿಸಿ ಗೌರವ ಸನ್ಮಾನಗೈದಿವೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಜನಮನದಲ್ಲಿ ನೆಲೆ ನಿಂತ ಕೀರ್ತಿ ಪಂಡಿತ್ ಕಮಲಾಕರ್ ಭಟ್ ಅವರದು.
ಅವರ ಬದುಕೇ ಸಾಧನೆಯಾಗಿ ಸೇವೆಯೇ ಸಂಗೀತ ಯಾನವಾಗಿ ದಾಖಲಾದಂತಹ ಪರಿ ಅದ್ಭುತ. ದಿನಾಂಕ ಫೆಬ್ರವರಿ 11, 2004 ದೈವಾಧೀನರಾದ ಪಂಡಿತ್ ಕಮಲಾಕರ್ ಭಟ್ಟರು ಇಂದಿಗೂ ಸ್ವರ ಸಾಧನೆಯ ಮೂಲಕ ನಂದಾದೀಪದಂತೆ, ನಿರಂತರವಾಗಿ ಹರಿಯುವ ನದಿಯಂತೆ, ರಾಗಾಲಾಪದಂತೆ ನಮ್ಮ ನಡುವೆ ಇದ್ದಾರೆ. ಅಂತರ್ಕಮಲ ಸಂಗೀತ ಅಕಾಡೆಮಿಯು ಅವರ ನೆನಪಿನಲ್ಲಿ ಸಂಗೀತ ಸಾಧಕರಿಗೆ ಸ್ವರ ಕಮಲಾಕರ ಪ್ರಶಸ್ತಿಯನ್ನು ನೀಡಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಪಂಡಿತ್ ಕಮಲಾಕರ್ ಭಟ್ರಿಗೆ ಸ್ವರ ನಮನವನ್ನು ಸಲ್ಲಿಸುತ್ತಿದೆ. अरे बोल पर माँ